ಕೇಂದ್ರ ಕ್ಯಾಬಿನೆಟ್ ರೀಸಫಲ್, ಅಮಿತ್ ಶಾ ಉಪ ಪ್ರಧಾನಿ, ರಾಜನಾಥ್ ಸಿಂಗ್ ರಾಷ್ಟ್ರಪತಿ. ಆಗಸ್ಟ್ 13 ಬಳಿಕ 10 ರಾಜ್ಯಗಳ ಲೆಕ್ಕದಲ್ಲಿ ವಿಸ್ತರಣೆ, ಗೃಹ, ಹಣಕಾಸು, ರಕ್ಷಣಾ ಖಾತೆಯಲ್ಲಿ ಬದಲಾವಣೆ. ನಮಸ್ಕಾರ ವೀಕ್ಷಕರೇ, ದೆಹಲಿಯಲ್ಲಿ ಈಗ ಮಳೆಗಾಲ ಅಧಿವೇಶನದ ಸದ್ದು ಜೋರಾಗಿದೆ. ಜುಲೈ 15ರಿಂದ ಆಗಸ್ಟ್ 13ರವರೆಗೆ ಸಂಸತ್ ಮಳೆಗಾಲದ ಅಧಿವೇಶನ ನಡೆಯುತ್ತಿದೆ. ಈ ಅಧಿವೇಶನ ಮುಗಿದ ಕೂಡಲೇ ಕೇಂದ್ರದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ಆಗಲಿದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಮಂತ್ರಿಮಂಡಲವನ್ನು ಸಂಪೂರ್ಣವಾಗಿ ವಿಸ್ತರಣೆ ಮತ್ತು ರೀಶಫಲ್ ಮಾಡೋಕೆ ಪ್ಲಾನ್ ಮಾಡುತ್ತಿದ್ದಾರೆ. ಅಮಿತ್ ಶಾ ಉಪ ಪ್ರಧಾನಿ, ರಾಜನಾಥ್ ಸಿಂಗ್ ರಾಷ್ಟ್ರಪತಿ, ಪಿಯೂಷ್ ಗೋಯಲ್ ಹಣಕಾಸು ಸಚಿವ, ಹೀಗೆ ಹಲವು ಬಿಗ್ ಬದಲಾವಣೆಗಳು ಆಗೋ ಚಾನ್ಸಸ್ ಇದೆ. ಡೀಟೇಲ್ ಆಗಿ ಹೇಳ್ತೀನಿ. ವಿಸ್ತರಣೆಯು ಟೈಮಿಂಗ್ ಮತ್ತು ಕಾರಣಗಳು ಯಾವಾಗ? ಆಗಸ್ಟ್ 13ರಂದು ಮಳೆಗಾಲ ಅಧಿವೇಶನ ಮುಕ್ತಾಯ, ಅದಾದ ನಂತರ 15ರಿಂದ 20 ದಿನಗಳವರೆಗೆ ಪ್ರಮಾಣ ವಚನ ಸಮಾರಂಭ ಇರಬಹುದು. ಕಾರಣ ರಾಷ್ಟ್ರಪತಿ ಚುನಾವಣೆ. 2027ರ ಮೇ ತಿಂಗಳಲ್ಲಿ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ 5 ವರ್ಷದ ಅವಧಿ ಮುಗಿಯುತ್ತದೆ. ಆ ಸ್ಥಾನಕ್ಕೆ ಈಗಿನಿಂದಲೇ ತಯಾರಿ. ಹಾಗೂ ಕಾರಣ 2, 10 ರಾಜ್ಯಗಳ ಚುನಾವಣೆ ಮುಂಬರುವ ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ ಸೇರಿದಂತೆ 10 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಜಾತಿ ಪ್ರಾದೇಶಿಕ ಬ್ಯಾಲೆನ್ಸ್ ಮಾಡೋಕೆ ಈ ವಿಸ್ತರಣೆ. ಕಾರಣ 3, ಪಕ್ಷ ಸೇರಿಕೊಂಡು ನಾಯಕರು ಆಪರೇಷನ್ ಟೈಗರ್ ಮತ್ತು ಆಪರೇಷನ್ ಲೋಟಸ್ ಮೂಲಕ ಬೇರೆ ಪಕ್ಷದಿಂದ ಬಂದ ನಾಯಕರಿಗೆ ಕೊಟ್ಟ ಭರವಸೆ ಈಡೇರಿಸಕ್ಕೆ. ಹಾಗೂ ಬಿಗ್ ಬದಲಾವಣೆಗಳು ಆದರೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ನೋಡೋಣ ಬನ್ನಿ. ಅಮಿತ್ ಶಾ ದೇಶದ ಉಪ ಪ್ರಧಾನಿ ಆಗುವ ಎಲ್ಲಾ ಚಾನ್ಸಸ್ ಕಾಣ ಬರ್ತಾ ಇದೆ. ಇದೇ ಈ ವಿಸ್ತರಣೆಯ ಅತಿ ದೊಡ್ಡ ಹೈಲೈಟ್. ಪ್ರಸ್ತುತ ಗೃಹ ಮಂತ್ರಿ ಆಗಿರುವ ಅಮಿತ್ ಶಾ ಅವರಿಗೆ ಪ್ರಮೋಷನ್. ಮೂಲಗಳ ಪ್ರಕಾರ ಶಾ ಅವರನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ನಂತರ ದೇಶದ 2ನೇ ಉಪ ಪ್ರಧಾನಿ ಸ್ಥಾನಕ್ಕೆ ನೇಮಿಸುವ ಯೋಜನೆ ಇದೆ. ಇದರಿಂದ ಗೃಹ ಖಾತೆ ಜೊತೆಗೆ ಇಡೀ ಸರ್ಕಾರದ ಕೋಆರ್ಡಿನೇಷನ್ ಜವಾಬ್ದಾರಿ ಕೂಡ ಶಾ ಅವರಿಗೆ ಬರುತ್ತೆ. 2024ರಿಂದಲೇ ಶಾ ಅವರಿಗೆ ಹೆಚ್ಚಿನ ಅಧಿಕಾರ ಕೊಡುವ ಚರ್ಚೆ ಇತ್ತು. ಈಗ ಅದಕ್ಕೆ ಅಧಿಕೃತ ಮುದ್ರೆ ಬೀಳಲಿದೆ. ಹಾಗೂ ರಾಜನಾಥ್ ಸಿಂಗ್ ಮುಂದಿನ ರಾಷ್ಟ್ರಪತಿ. ಪ್ರಸ್ತುತ ರಕ್ಷಣಾ ಸಚಿವ ಮತ್ತು ಬಿಜೆಪಿಯ ಸೀನಿಯರ್ ಮೋಸ್ಟ್ ನಾಯಕ ರಾಜನಾಥ್ ಸಿಂಗ್ ಅವರಿಗೆ ರಾಷ್ಟ್ರಪತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ನಿರ್ಧಾರ ನರೇಂದ್ರ ಮೋದಿ ಮಾಡಿದ್ದಾರೆ. 2027ರ ಮೇನಲ್ಲಿ ದ್ರೌಪದಿ ಮುರ್ಮು ಅವರ ಅವಧಿ ಮುಗಿಯುತ್ತದೆ. ಆ ಸ್ಥಾನಕ್ಕೆ ರಾಜನಾಥ್ ಸಿಂಗ್ ಅವರ ಹೆಸರೇ ಆಲ್ಮೋಸ್ಟ್ ಫೈನಲ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಅನುಭವ ಮತ್ತು ಸ್ವಚ್ಛ ಇಮೇಜ್. RSS ಮತ್ತು ಪಕ್ಷದಲ್ಲಿ ಎಲ್ಲರಿಗೂ ಒಪ್ಪುವ ನಾಯಕ. ಹಾಗೂ ಮತ್ತೊಂದು ಬದಲಾವಣೆ, ಪಿಯೂಷ್ ಗೋಯಲ್ ಹಣಕಾಸು ಸಚಿವ. ಈಗಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಹಣಕಾಸು ಸಚಿವಾಲಯಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆ ಇದ್ದು, ನಿರ್ಮಲಾ ಸೀತಾರಾಮನ್ ಅವರಿಗೆ ಪಕ್ಷದ ಸಂಘಟನಾ ಜವಾಬ್ದಾರಿ ಅಥವಾ ಬೇರೆ ಖಾತೆ ಕೊಡಬಹುದು. ಗೋಯಲ್ ಅವರು ಚಾರ್ಟೆಡ್ ಅಕೌಂಟೆಂಟ್, ಆರ್ಥಿಕ ವಿಚಾರದಲ್ಲಿ ಎಕ್ಸ್ಪರ್ಟ್. 2027ರ ಬಜೆಟ್ ಅವರೇ ಮಂಡಿಸುವ ಚಾನ್ಸಸ್ ಇದೆ. ಹಾಗೆ ರಾಘವ್ ಚಡ್ಡಾ ಮೋದಿ ಕ್ಯಾಬಿನೆಟ್ ಗೆ ಎಂಟ್ರಿ. ಇದು ಅತಿ ದೊಡ್ಡ ಸರ್ಪ್ರೈಸ್ ಎಂಟ್ರಿ. ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭೆ ಸಂಸದರಾಗಿದ್ದ ರಾಘವ್ ಚಡ್ಡಾ ಇತ್ತೀಚೆಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿಕೊಂಡಿದ್ದರು. ಎಎಪಿಯಿಂದ ಬಿಜೆಪಿ ಜೊತೆ ವಿಲೀನವಾದ 7 ಸಂಸದರಲ್ಲಿ ರಾಘವ್ ಚಡ್ಡಾ ಅತ್ಯಂತ ಪ್ರಮುಖರು. ಹಾಗೂ ಯುವ ಮುಖ, ಶಾರ್ಪ್ ಸ್ಪೀಕರ್, ಟೇಕ್ ಗೊತ್ತಿರುವ ನಾಯಕ. ಇವರಿಗೆ ಯಾವ ವ್ಯವಹಾರ ಕೊಡಬಹುದು? ಕ್ರೀಡಾ ಅಥವಾ ಡಿಜಿಟಲ್ ಇಂಡಿಯಾ ಖಾತೆ ಸಿಗಬಹುದು. ಹಾಗೂ ಶ್ರೀಕಾಂತ್ ಶಿಂದೆ ಮತ್ತು ಇತರ ಹೊಸ ಮುಖಗಳು. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಮೂಲಕ ಉದ್ಧವ್ ಠಾಕ್ರೆ ಬಣದಿಂದ ಎಂಪಿಗಳನ್ನು ಒಡೆದು ತಂದ ಏಕನಾಥ್ ಶಿಂದೆ ಅವರ ಮಗ ಶ್ರೀಕಾಂತ್ ಶಿಂದೆ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಇತ್ತೀಚೆಗೆ ಟಿಎಂಸಿಯಿಂದ ಬಂಡಾಯ ಎದ್ದು ಬಿಜೆಪಿ ಸೇರಿಕೊಂಡ ಪಶ್ಚಿಮ ಬಂಗಾಳದ 2-3 ಎಂಪಿಗಳಿಗೂ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇದು ಆಪರೇಷನ್ ಲೋಟಸ್ 2.0 ಎಂದು ದೆಹಲಿ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗೂ ಮುಂಬರುವ 10 ರಾಜ್ಯಗಳ ಚುನಾವಣೆಯ ದೃಷ್ಟಿಕೋನದಲ್ಲಿ ವಿಸ್ತರಣೆ ನಡೀತಾ ಇದೆ. ಈ ವಿಸ್ತರಣೆ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ. 2027ರ ಚುನಾವಣೆ ಟಾರ್ಗೆಟ್. ಉತ್ತರ ಪ್ರದೇಶ ಯಾದವ್ ಸಮುದಾಯದಿಂದ 1ರಿಂದ 2 ಹೊಸ ಮುಖಗಳು. ಯುಪಿ ಅತಿ ದೊಡ್ಡ ರಾಜ್ಯ, ಅಲ್ಲಿ ಬಲ ಹೆಚ್ಚಿಸುವ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ. ಪಂಜಾಬ್ ಸಿಖ್ ಸಮುದಾಯ ನಾಯಕರಿಗೆ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಎಎಪಿ ವಿರುದ್ಧ ಫೈಟ್ ಮಾಡೋಕೆ ರಾಘವ್ ಚಡ್ಡಾ ಅವರನ್ನು ಫ್ರಂಟ್ ನಲ್ಲಿ ಇಡುವ ತಂತ್ರ ಬಿಜೆಪಿ ಮತ್ತು RSS ಮಾಡಿಕೊಂಡಿದೆ. ಉತ್ತರಾಖಂಡ, ಹಿಮಾಚಲ ಪ್ರದೇಶ ರಾಜ್ಯಗಳಿಂದ ಯುವ ನಾಯಕರಿಗೆ ಅವಕಾಶ ಸಿಗುವ ಎಲ್ಲ ಚಾನ್ಸಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಮಹಾರಾಷ್ಟ್ರದಿಂದ ಶಿಂದೆ ಬಣಕ್ಕೆ 1 ಸ್ಥಾನ ಫಿಕ್ಸ್. ಶ್ರೀಕಾಂತ್ ಶಿಂದೆ ಮೂಲಕ ಪಶ್ಚಿಮ ಬಂಗಾಳ ಟಿಎಂಸಿಯಿಂದ ಬಂದವರಿಗೆ ಸ್ಥಾನ ಕೊಟ್ಟು ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಡುವ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ. ಒಟ್ಟು 8ರಿಂದ 10 ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದ್ದು, ಹಳೆ ಸಚಿವರಲ್ಲಿ 3ರಿಂದ 4 ಜನರಿಗೆ ಡ್ರಾಪ್ ಆಗಬಹುದು. ಗೃಹ ಖಾತೆಯಿಂದ ಅಮಿತ್ ಶಾಗೆ ಉಪ ಪ್ರಧಾನಿ ಆದರೆ ಈ ಖಾತೆ ಖಾಲಿ. ಅದಕ್ಕೆ ಯೋಗಿ ಆದಿತ್ಯನಾಥ್ ಅಥವಾ ಗುಜರಾತಿನ ಸೀನಿಯರ್ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ರಕ್ಷಣಾ ಖಾತೆ ರಾಜನಾಥ್ ಸಿಂಗ್ ಅವರಿಗೆ ರಾಷ್ಟ್ರಪತಿ ಆದ್ರೆ ಈ ಖಾತೆಗೆ ರಾಜಸ್ಥಾನ ಅಥವಾ ಮಧ್ಯಪ್ರದೇಶದ ನಾಯಕರುಗಳ ಹೆಸರು ಚಾಲ್ತಿಯಲ್ಲಿದೆ. ಕಾಮರ್ಸ್ ಖಾತೆ ಪಿಯೂಷ್ ಗೋಯಲ್ ಹೋದ ಜಾಗಕ್ಕೆ ಉದ್ಯಮಿ ಹಿನ್ನೆಲೆಯ ಹೊಸ ನಾಯಕ ಹುಡುಕಾಟ ಬಿಜೆಪಿ ಮಾಡಿಕೋತಾ ಇದೆ. ಒಟ್ಟು 4-5 ಪ್ರಮುಖ ಖಾತೆಗಳಲ್ಲಿ ಬದಲಾವಣೆ ಗ್ಯಾರಂಟಿ.
ವೀಕ್ಷಕರೇ, ಆಗಸ್ಟ್ 13 ನಂತರ ದೆಹಲಿ ರಾಜಕೀಯ ಭೂಕಂಪನ ಆಗೋದು ಪಕ್ಕ. ಅಮಿತ್ ಶಾ ಉಪಪ್ರಧಾನಿ, ರಾಜನಾಥ್ ಸಿಂಗ್ ರಾಷ್ಟ್ರಪತಿ ಆದ್ರೆ ಇದು ಮೋದಿ 3.0 ಸರ್ಕಾರದ ಅತಿ ದೊಡ್ಡ ರೀಸಫಲ್ ಆಗುತ್ತೆ. ನಿಮ್ಮ ಪ್ರಕಾರ ಈ ಬದಲಾವಣೆಗಳು ಬಿಜೆಪಿಗೆ ಲಾಭ ತರುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ರಾಜಕೀಯ ಅಪ್ಡೇಟ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.